All the students, welcome to the today classes. But study about of the classes. We are the science open survival. Actually, the lessons was about the classes. Okay. Next we was continue the 10th standard the lessons by science open survival. Next you are the continue the poem of poem English understand the poem link of to outer space tomorrow morning ಈ ಒಂದು ಪಾಯಿಂಟ್ ಬಗ್ಗೆ ನಾವು ದಿಸ್ ಕ್ಲಾಸಸ್ ವಾಸ್ ಸ್ಟಡಿ ಅಬೌಟ್ ಆಫ್ ದ ದಿಸ್ ಪಾಯಿಂಟ್ಸ್ ಆಫ್ ಟು ಔಟರ್ ಸ್ಪೇಸ್ ಆಫ್ ಟುಮಾರೋ ಮಾರ್ನಿಂಗ್ಸ್. ಓಕೆ, ಅಂದರೆ ನಾಳೆ ನಾನು ಬಾಹ್ಯಾಕಾಶಕ್ಕೆ ಒಬ್ಬ ಆಸ್ಟ್ರೋನಿಸ್ಟ್ ಬಗ್ಗೆ ಅದು ಈಸ್ ದಟ್ ಆಸ್ಟ್ರೋನಿಸ್ಟ್ ಬಾಹ್ಯಾಕಾಶ ಅಲ್ವಾ, ಅಲ್ಲಿಗೆ ಹೋಗೋರನ್ನ ಆಸ್ಟ್ರೋನಿಸ್ಟ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ನಿಮಗೆ ಗೊತ್ತಿದೆ ಆರ್ಯಭಟ ಉಪಗ್ರಹ ಬಿಡ್ತಾರೆ, ಇನ್ಸಾಟ್ 1, ಇನ್ಸಾಟ್ 2, ಇನ್ಸಾಟ್ 3 ಅಂತೇಳಿ 14 ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಬಿಡ್ತಾರೆ. ಅದರ ಉದ್ದೇಶ ಏನು ಅಂತ ಗೊತ್ತಿದೆ ಅಲ್ವಾ, ಬೇರೆ ಒಂದು ಗ್ರಹಗಳನ್ನ ಬಗ್ಗೆ ಅಲ್ಲಿ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಬೇರೆ ಗ್ರಹಗಳಿಗೆ ಓದೋದಕ್ಕೆ ಕಳಿಸ್ತಾರೆ ಅಲ್ಲಪ್ಪ. ಇಲ್ಲಿ ಇನ್ಸಾಟ್ಗಳ ಬಿಡೋದು ಸಹ ಕೆಲವು ಇನ್ಸಾಟ್ಗಳನ್ನ ಉಪಗ್ರಹಗಳನ್ನ ಬಿಡೋದು ಕೆಲವು ಇದಕ್ಕೋಸ್ಕರವಾಗಿ ಬಿಡ್ತಾರೆ ಸಾರಿ. ಇಲ್ಲಿ ಒಬ್ಬ ಆಸ್ಟ್ರೋನಿಸ್ಟ್ ಬೇರೆ ಗ್ರಹಕ್ಕೆ ಹೋಗ್ತಿರ್ತಾನೆ. ಬೇರೆ ಗ್ರಹದಲ್ಲಿ ಅಲ್ವಾ, ಅಲ್ಲಿ ಯಾವ ರೀತಿ ಇದೆ, ಮಾನವನ ವಾಸಕ್ಕೆ ಯೋಗ್ಯ ಇದೆಯೋ, ಅಲ್ಲಿ ಏನಿದೆ ಅಧ್ಯಯನ ಮಾಡೋದಕ್ಕೋಸ್ಕರ ಒಬ್ಬ ಆಸ್ಟ್ರೋನಿಸ್ಟನ್ನು ಕಳಿಸ್ತಾರೆ. ಆಸ್ಟ್ರೋನಾಟ್ಸಲ್ಲಿ ಅಲ್ವಾ, ಆಸ್ಟ್ರೋನಾಟ್ಸನ್ನು ಕಳಿಸ್ತಾರೆ. ಇಲ್ಲಿ ಒಬ್ಬ ಆಸ್ಟ್ರೋನಾಟ್ಸ್ ಬಗ್ಗೆ ಹೇಳಲಾಗಿದೆ ಇಲ್ಲಿ ಅಲ್ವಾ. ದಿಸ್ poem was about of the astronauts ಅಲ್ವಾ, is a very interest of the astronauts. ಅದ್ರ ಬಗ್ಗೆ ಓದ್ತಾನೆ. is one of the astronauts about the poem of the this poem was written by ಯಾರು, ನಾರ್ಮನ್ ನಿಕೋಲ್ಸನ್ ಅಂತ ಇದೆ. ನಾರ್ಮನ್ ನಿಕೋಲ್ಸನ್ ಅನ್ನು ಈ ಪಯಮನ್ನು ಬರೆದಿದ್ದಾರೆ. ಯಾರು? ನಾರ್ಮನ್ ನಿಕೋಲ್ಸನ್ ಅಂತೇಳಿ ಈ ಪಯಮನ್ನು ದಿಸ್ ಪಯಮ್ ವಾಸ್ ರಿಟನ್ ಬೈ ದ ನಾರ್ಮಲ್ ನಿಕೋಲ್ಸನ್. ಅದಕ್ಕೆ ನಾವು ಒಂದು ಅಬೌಟ್ ಆಫ್ ದ ಪಯಟ್ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ನಾರ್ಮಲ್ ನಿಕೋಲ್ಸನ್ ಆಲ್ದೋ ವಾಸ್ ಐಡೆಂಟಿಫೈಸ್ ಹಿಮ್ಸೆಲ್ಫ್ is a poet. He has written regional geography, literary criticisms, autobiography, next literary of biography, and novels. Novels, all the works of the rebels. Kellavonna deep the feeling of the South Cuberland ಅಲ್ಲಿ the capital of the area bordered on the west by the Irish Sea on the east by the Latvia district. His poetry is noted. His poetry is noted for its local concerns, type forwardness of language, and inclusively inclusions of
ಎಲಿಮೆಂಟ್ಸ್ ಆಫ್ ಕಾಮನ್ ಸ್ಪೀಚ್ ಅಂದರೆ ನಾರ್ಮನ್ ನಿಕೋಲ್ಸನ್ ಅನ್ನು ಆಲ್ದೋ ಇದೆ ವಾಸ್ ಎ ಐಡೆಂಟಿಫೈ ಆಫ್ ಹಿಮ್ಸೆಲ್ಫ್, ಯಾವಾಗ ಸಹ ಸ್ವಂತ ಐಡೆಂಟಿಫೈ ತನ್ನಿಂದಾಗಿ ಅವನು ಐಡೆಂಟಿಫೈ ಆಗ್ತಾನೆ. ಎಸ್ ಎ ಪೊಯೆಟ್ ಆಗಿ, ಒಬ್ಬ ಕವಿಯಾಗಿ ತನ್ನಿಂದಾಗಿ ತಾನು ಆ ಒಂದು ತಮಿಳಿನಲ್ಲಿ ತಾನು ಅದು ಅದಕ್ಕೆ ಐಡೆಂಟಿಫೈಯನ್ನು ಆಗ್ತಾನೆ. ನಾವು ಪೊಯೆಟ್ಸ್ ಅಂತೇಳಿ ಐಡೆಂಟಿಫೈ ಆಗ್ತಾನೆ. ಎಸ್ ಎ ರಿಟರ್ನ್ ರಿಸರ್ಚ್ ಜಿಯೋಗ್ರಫಿ ಬಗ್ಗೆ ಬರೆದಿದೆ. ಅಲ್ಲಿ ಪ್ರಾಂತೀಯವಾದ ಒಂದು ಭೂಗೋಳದ ಬಗ್ಗೆ, ಪ್ರಾಂತೀಯ ಭೂಗೋಳದ ಅಧ್ಯಯನದ ಬಗ್ಗೆ ಬರೆದಿದ್ದಾನೆ. ಲಿಟ್ರಲಿ ಕ್ರಿಟಿಸಮ್ಸ್ ಮಾಡ್ತಾನೆ, ಕೆಲವು ಸಾಹಿತ್ಯಗಳನ್ನು ಕ್ರಿಟಿಸಮ್ ತರ್ಕವನ್ನು ಮಾಡೋದ್ರ ಮೂಲಕ, ಮತ್ತು ಆಟೋಬಯೋಗ್ರಫಿ ಅವನ ಒಂದು ಜೀವನ ಚರಿತ್ರೆ ಬಗ್ಗೆ, ಮತ್ತು ಲಿಟ್ರರಿ ಆಫ್ ದಿಸ್ ಬಯೋಗ್ರಫಿ ಅಲ್ವಾ, ಆ ಬಯೋಗ್ರಫಿಗಳನ್ನು ಬರೆದು, ಆಂಡಿ ನಾವೆಲ್ಸ್ ಕಥೆಗಳನ್ನು ಬರೆಯೋದು, ನಾವೆಲ್ಸ್ಗಳನ್ನು ಬರೀತಿದ್ರು, ಕಥನಗಳನ್ನು ಬರೀತಿದ್ದ. ಆಲ್ ದ ವರ್ಕ್ ಆಫ್ ರಿವೆಲ್ಸ್ ಎಲ್ಲವನ್ನ ಬಹಿರಂಗ ಮಾಡ್ತಾನೆ ನೋಡಿ, ಎಲ್ಲವನ್ನ ಬಹಿರಂಗವಾಗಿ ಡೀಪ್ ಫೀಲಿಂಗ್ ಆಫ್ ಆನ್ ದ ಸೌತ್ ಕ್ಯೂಬಲ್ ಲ್ಯಾಂಡ್ ಆಫ್ ಕೋಸ್ಟಲ್ ಏರಿಯಾ, ದಿ ಬಾರ್ಡರ್ ಆನ್ ದ ವೆಸ್ಟ್ ಬೈ ದ ಐರಿಷ್ ಸೀ. ಅಂದರೆ ಕ್ಯೂಬಲ್ನಲ್ಲಿ ಅವನಲ್ಲಿ ಬಹಳವಾದಂಥ ಭಾವನೆಗಳು ಬಹಿರಂಗವಾಗಿವೆ. ಯಾವ್ಯಾವ ಅಂದರೆ ಸೌತ್ ಕ್ಯೂಬಲ್ ಲ್ಯಾಂಡಿನ ಕೋಸ್ಟಲ್ ಏರಿಯಾದ ಬಗ್ಗೆ, ಅಂಡ್ ಬಾರ್ಡರ್ ಆಫ್ ದ ವೆಸ್ಟ್ ಬೈ, ಅಲ್ಲಿಂದ ಬಾರ್ಡರ್ ಆದ ವೆಸ್ಟ್ ಅಂದರೆ ಪಶ್ಚಿಮದಿಂದ ಅಲ್ಲಿ ಈತ ಐರಿಷ್ ಸೀ, ಅಲ್ಲಿ ಪಶ್ಚಿಮದ ಒಂದು ಐರಿಷ್ ಸೀಯಿಂದ, ಅಂಡ್ ಆನ್ ದ ಈಸ್ಟ್ ಬೈ ಪೂರ್ವದವರೆಗೂ ಸಹ ಮೇಲೆ ಅಂಡ್ ಲ್ಯಾಕ್ ಆಫ್ ಡಿಸ್ಟ್ರಿಕ್ಟ್ಸ್, ಹಲವಾರು ಸರೋವರಗಳ ಹಿರಿಯಗಳನ್ನು ಒಳಗೊಂಡು ಈಸ್ ಪೊಯೆಟ್ರಿ ಆಫ್ ನೋಟೆಡ್ ಫಾರ್ ದ ಲೋಕಲ್ ಕನ್ಸರ್ನ್. ಅವನು ಕೆಲವು ಅವನು ಬರೆದಿರುವಂಥವು ಎಲ್ಲ ಪ್ರಾಂತೀಯ ಕನ್ಸರ್ನನ್ನು ಒಳಗೊಂಡಿದೆ, ಕನ್ಸರ್ನ್ ಮಾಡಿವೆ. ಇನ್ನು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಆಫ್ ದ ಲ್ಯಾಂಗ್ವೇಜ್, ಅವ್ನು ಮಾಡ್ತಿದ್ದಂಥ ಯಾವ ಲ್ಯಾಂಗ್ವೇಜ್ ಉಪಯೋಗಿಸಿದ್ದು ಸ್ಟ್ರೈಟ್ ಫಾರ್ವರ್ಡ್ ಆಗಿತ್ತು ಅಲ್ವಾ. ಫಾರ್ವರ್ಡ್ ಆಗಿ ಕೆಲವು ಲ್ಯಾಂಗ್ವೇಜನ್ನು ಉಪಯೋಗಿಸಿದ. ಇನ್ಕ್ಲೂಸಿವ್ ಆಫ್ ಎಲಿಮೆಂಟ್ಸ್, ಅವನ ಕೆಲವು ಅಂಶಗಳು ಯಾವುದೇ ಒಂದು ಸೇರ್ಪಡೆ ಆಗಿದೆ ಎಂದು, ಮತ್ತು ಲ್ಯಾಂಗ್ವೇಜ್ನಲ್ಲಿ ಒಂದು ಡೈರೆಕ್ಟ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆಫ್ ಲ್ಯಾಂಗ್ವೇಜ್ ಅಂಡ್ ಇನ್ಕ್ಲೂಷನ್ಸ್ ಮೀನ್ಸ್ ಸೇರ್ಪಡೆ ಆಗುವಂಥ ಆಫ್ ಎಲಿಮೆಂಟ್ಸ್ ಅಂಶಗಳು, ಕೆಲವು ಅಂಶಗಳು ಸೇರ್ಪಡೆ ಆಗಿವೆ. ಆಫ್ ಕಾಮನ್ ಸ್ಪೀಚ್, ಸಾಮಾನ್ಯವಾದಂಥ ಮಾತುಗಳಲ್ಲಿ ಅವೆಲ್ಲ ಅಂಶಗಳು ಸೇರ್ಪಡೆ ಆಗಿವೆ ಅವನ ಕಾಮನ್ನಲ್ಲಿ ಅಲ್ವಾ. ಅದರಲ್ಲಿ ನೋಡಿ, ಈ ಒಂದು ಪೈನಲ್ಲೂ ಸಹ ಸಾಮಾನ್ಯ ಅಂಶಗಳು ಸಹ ಇಲ್ಲಿ ನಾವು ಸೇರ್ಪಡೆ ಆಗಿರೋದನ್ನು ನಾವು ಇಲ್ಲಿ ಕಾಣ್ತೇವೆ. ಇಷ್ಟೇ one of the astronauts today you are the about of this are you ready to the going to the in astronauts the outer space ಗೆ ರೆಡಿ ಆಗಿದ್ದಾನೆ. ಇವತ್ತು ವೆರಿ ಅಲ್ವಾ, ವೆರಿ early and very space tomorrow morning, and it was very early that you are going to the ಔಟರ್ ಸ್ಪೇಸ್. ಅಲ್ಲಿ ಅಬೌಟ್ ಆಫ್ ಅದಕ್ಕಿಂತ ಮೊದಲು ಇಲ್ಲಿ ಏನು ಮಾಡಿದ್ದಾನೆ, ಅಸ್ಟ್ರೋನಟ್ಸ್ ಬಗ್ಗೆ ಹೋಗೋದ್ರ ಬಗ್ಗೆ ಅವನ ಆತುರತೆ, ಅವನು ಮತ್ತೆ ಹೋಗ್ತಾ ಇದ್ವಿ, ಮತ್ತು ಅವನು ಹೇಗೆ ತನ್ನ ಹೋಗ್ಬೇಕಾದ್ರೆ ತನ್ನ ಭಾವನೆಗಳನ್ನು ಹೇಗೆ ಬಿಚ್ಚಿರ್ತಾನೆ ಅನ್ನೋದನ್ನು ಇಲ್ಲಿ ವಿದ್ಯದಲ್ಲಿ ವಿವರಿಸಲಾಗಿದೆ ಅಲ್ವಾ. ಅಂದರೆ ನೋಡಿ, ಪದ್ಯವನ್ನು ಇಲ್ಲಿ ಬರ್ತಿದ್ರು, ಕವಿ ಸಾಹಸ ಕೆಲಸವನ್ನು ಮಾಡುವಂಥ ಮುಂಚೆ ಕೆಲವು ಭಾವನೆಗಳು ಅವರ ಸ್ಥಿತಿಯನ್ನು ವಿವರಿಸಿದ್ದಾರೆ. ಪದ್ಯದಲ್ಲಿ ಕವಿ ಸಾಹಸ ಕೆಲಸ ಮಾಡಿದ್ದಾನೆ, ಅಲ್ಲಿ ತನ್ನ ಇವರ ಸ್ಥಿತಿಯನ್ನು ಅವರೇ ಆ ಕವಿಯೇ ವಿವರಿಸಿದ್ದಾರೆ. ಲೇಖಕರು ಗಗನಯಂತ್ರ ಮಾಡಿ ಸಿದ್ಧತೆ ಮಾಡಿಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ಕಡೆ ನೋಡಿದಾಗ ನೋಡಿ, ಅವರ ಕಡೆ ನೋಡಿದಾಗ, ಬೇರೆ ಕಡೆ ನೋಡಿದಾಗ ಏನಾಗ್ತದೆ, ಅವರ ಯುವರಾತ್ರಿ ಆರಂಭವಾಗುವ ಮೊದಲೇ ಕ್ಷಣಗಣನೆ ಆರಂಭ ಆಗ್ತದೆ. ಏನೋ ಒಂದು ಕ್ಷಣಗಣನೆ ಆರಂಭವಾಗುತ್ತದೆ. ಆ ಆರಂಭದಿಂದ ಆಗುವಂಥ ಅವನ ಲೇಖಕರ ಒಂದು ಪರಿಸ್ಥಿತಿ ಏನು, ಅವನು ಯಾರಿಗೆ ಯಾವ ರೀತಿ ತನ್ನ ಮನೋಭಾವನೆಯನ್ನು ಬಿಚ್ಚಿರ್ತಾನೆ ಅದಕ್ಕೆ ಇಲ್ಲಿ ಅಬೌಟ್ ಆಫ್ ದಿಸ್ ಪೊಯಮ್ ಒಳಗೊಂಡಿದೆ ಅಲ್ವಾ. ಇಲ್ಲಿ ಅದಕ್ಕಿಂತ ಮೊದಲು ಗ್ಲೋಸರಿ ವರ್ಡ್ ಅಂತ ಬರ್ತೀವಿ, ಡಸ್ ಅಂತ ಬರ್ತೀವಿ. ಇಲ್ಲಿ ಡಸ್ DO ಡಸ್ ಅಂದರೆ ಸ್ಲೀಪ್ ಅಂತ, ಅಂದ್ರೇನು ಸ್ಲೀಪ್, ನಿದ್ರೆಯನ್ನು ಮತ್ತು ಅಲ್ಲಿ ಹೇಲ್ ಅಂದರೆ ಹೇಲ್
ಏನಂದ್ರೆ ಫ್ರೋಜನ್ ಆಫ್ ಪಾರ್ಟಿಕಲ್ಸ್ ಆಫ್ ಐಸ್ ಅಂತ ಕರಿತೀವಿ. ನೀಟ್ ಬರ್ತೀವಿ ಐಸ್ ಅಂತಲ್ಲಿ ಅಂತ ಕರೀತಾರೆ. ಐಸ್ ಅಂತ ಗೊತ್ತಲ್ಲ, ಮಂಜುಗೆಡ್ಡೆ. ಅದೇ ರೀತಿ ನೆಕ್ಸ್ಟ್ ಸಾಲಿಟರಿ. ಸಾಲಿಟರಿ ಅಲೋನ್ ಅಂತ ಗೊತ್ತಿಲ್ಲ. ಅದಕ್ಕೆ ಮೀನ್ಸ್ ಹೇಳ್ತೀವಿ ಸಾಲಿಟರಿ ಮೀನ್ಸ್ ಅಲೋನ್, ಒಬ್ಬಂಟಿ ಹೇಳ್ತೀವಿ. ಕನ್ನಡದಲ್ಲಿ ಒಬ್ಬಂಟಿಗ ಅಂತೇಳಿ ಕರಿತೀವಿ. ಒಬ್ಬಂಟಿಯಾಗಿರೋದು ಅಲೋನ್. ಹೇಳಿದ್ರು ಅಲೋನ್ ಅಂತ ನೀವು ಸರಿ ಬಂದಿದೆ. ನೆಕ್ಸ್ಟ್ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಇಂಪ್ರೆಷನ್ಮೆಂಟ್ ಅಂತ. ಪ್ರೆಸೆಂಟ್ ಪ್ರೆಸೆಂಟ್ ಅಂದ್ರೆ ಇಲ್ಲಿ ಏನಾಗ್ತದೆ, ವಂದನ ವಂದನ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಗೋಲ್ ಅಂತೀವಿ. ಅಲ್ಲಿ ಗೋಲ್ ಅದೇ ಪ್ರಯರ್ ಕ್ಲೀ ಅಂದ್ವಿ, ಪ್ರಯರ್ ಅಂದ್ವಿ ಅಂತೀವಿ. ಏನಂದ್ರೆ ಗೋಲ್ ಮೀನ್ಸ್ ಪ್ರಿಸನ್. ಪ್ರಿಸನ್ ಅಂದ್ರೆ ಗೊತ್ತಿದೆ, ಕೈದಿ. ಪ್ರಿಸನ್ ಅಂದ್ರೆ ಏನು? ಕೈದಿ, ಜೈಲಿನಲ್ಲಿ ಸೇರುವಂಥ, ಬಂದಿಖಾನೆ ಸೇರುವಂಥ, ಆ ಬಂದಿಖಾನೆ ಜೈಲು ಅಥವಾ ಕೈದಿಯಲ್ಲಿರುವಂಥ ಒಂದು ಶಾಲೆ, ಬಂದಿಖಾನೆ ಜೈಲು ಅಂತ ಅಲ್ವಾ ಇಂಗ್ಲೀಷ್ನಲ್ಲಿ ಜೈಲು ಸಂಸ್ಕೃತಿ. ನೆಕ್ಸ್ಟ್ ಕ್ಯಾಪ್ಸೂಲ್. ಕ್ಯಾಪ್ಸೂಲ್ 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 ಅಂತೀವಿ. ಭೂಮಿಯ ಗುರುತ್ವಾಕರ್ಷಣೆ ಅಂತೇಳಿ ಕರಿತೀವಿ. ಕ್ಯಾಪ್ಸೂಲ್ ಮುಂದೆ ಇದು ಗುರುತ್ವಾಕರ್ಷಣೆ, ಭೂಮಿಯ ಗುರುತ್ವಾಕರ್ಷಣೆ. ಅದಕ್ಕೆ ಹಾಪರ್ hacking. Hacking actually already implies this I give Raman ಅಂದ್ರೆ ಅವನು ಯಾರು I give Raman give a Raman I don't care ಅಂತ ನಾನು ಯಾರನ್ನು ಲೆಕ್ಕಿಸುವುದಿಲ್ಲ. ಅದನ್ನು ಲೆಕ್ಕಿಸುವುದಿಲ್ಲ ಅಂತೇಳಿ ಕಲಿಸ್ಕೊಳ್ರಿ. ಅದು ಯಾರನ್ನು ಸಹ ಲೆಕ್ಕಿಸುವುದಿಲ್ಲ. ನೆಕ್ಸ್ಟ್ ಅದೇ ರೀತಿ
First, ಅಂದರೆ ಗೊತ್ತಿದೆ ರೀ ತೂರು ಮೂಗು ಅಲ್ವಾ. ಫಸ್ಟ್ ಲಿಂಗ್ ಅಂದರೆ ಇದು ಮನೆ ಬಾಯಕಂತ ಇರ್ತದೆ. ದೂರು ದೂರು ಮೂಗು ಅಂತ ಹೇಳ್ತಾರೆ. ನೆಕ್ಸ್ಟ್ ಲಿಂಗ್ ಅದೇ ರೀತಿ ಟ್ರಾನ್ಸ್ ಗ್ಯಾಲಸ್ಟಿಕ್ ಫ್ಯಾನ್ galactic ಅಂದ್ರೆ what is the meaning of the galactic ಅಂದ್ರೆ ನೋಡಿ across the galaxies ಅಂದ್ರೆ ನಕ್ಷತ್ರಗಳ ಸಮೂಹ ಅಂತ. ನಕ್ಷತ್ರಗಳ ಒಂದು ಏನಂತೀವಿ ನಕ್ಷತ್ರಗಳ ಸಮೂಹದ ಮೂಲಕ ಸಮುದಾಯ ಮೂಲಕ ಹೋಗೋದು. ಸರಿ, ನೆಕ್ಸ್ಟ್ ಅದೇ ಗ್ಲೋ ಅಪ್ ಅಂತ. ಗ್ಲೋ ಅಪ್ ಅಂದರೆ ಗ್ಲೋ ಅಪ್ ಯುವರ್ ಟಾಪ್. ಗ್ಲೋ ಅಪ್ ಯುವರ್ ಟಾಪ್ ಹೇಗೆ ಹೇಳಿ ಹೋಗೋದು. ಆಗಬೇಕಂದ್ರೆ ನಮ್ಮ ಕೋಪದಿಂದ ಉಳಿದು ಬಿಡು, ಕೋಪದಿಂದ ಉಳಿದು ಬಿಡು. ನೆಕ್ಸ್ಟ್ ರಾಕೆಟ್ಸ್ ಅಂದರೆ ಗೊತ್ತಿದೆ, ಸ್ಪೇಸ್ ಹೋಗುವಂಥ ಒಂದು ವೆಹಿಕಲ್ಸ್. ರಾಕೆಟ್ಸ್ ಅಂದರೆ ವೆಹಿಕಲ್ಸ್. ರಾಕೆಟ್ಸ್ ಮೇಲೆ ಸೆಟ್ಟಿಂಗ್ ಸೆಟ್ಟಿಂಗ್ ಅಂದರೆ ಒಂದು ವಸ್ತುವಿನ ಸುತ್ತಲಿರುವ ಕೆಲಸ. ಸುತ್ತಲೂ ಇರುವ ಪರಿಸರ. ಒಂದು ವಸ್ತುವಿನ ಸುತ್ತಲೂ ಇರುವ ಪರಿಸರವನ್ನು ಅಂತೀವಿ, ಸುತ್ತಲಿನ ಪರಿಸರವನ್ನು ಸೆಟ್ಟಿಂಗ್ ಅಂತೀವಿ. ಓಕೆ, ದೀಸ್ ಆರ್ ದ 9 criticals or necessary words in this poem. Okay, next we will say continuing of the lessons. Okay, please all open the books. I am lesson 2. I am trying to the reading. Observe to these poems. The outer space of tomorrow morning. ಅಲ್ಲಿ ಇದನ್ನು ನಾಳೆ ನಾನು ಬಾಹ್ಯಾಕಾಶಕ್ಕೆ ಹೋಗುತ್ತೇನೆ ಅನ್ನೋಂಥ ಅರ್ಥದಲ್ಲಿ ಹೇಳ್ತಾನೆ. ಯಾರು ಒಬ್ಬ ಅಸ್ಟ್ರಾನಾಟ್ಸ್. ಅದಕ್ಕೆ ಇವತ್ತು ಸೆಡ್ ಟು ದ ಅಸ್ಟ್ರಾನಾಟ್ಸ್ ನಾಳೆ ಔಟರ್ ಸ್ಪೇಸ್ನಲ್ಲಿ ಔಟರ್ ಸ್ಪೇಸ್ ಆಫ್ ಟುಮಾರೋ ಮಾರ್ನಿಂಗ್ ಅಲ್ಲಿ ಇದೆ. ದಿಸ್ poem was written by Norman Nicholson ಅನ್ನೋ ಬರ್ತದೆ. This poem was written by Norman Nicholson. Okay, you can start to a countdown. You can take last look. You can pass me my helmet from it's a plastic hook. You can cross out of my name from the telephone books, for I am off to outer space of tomorrow morning. There won't be any calendars, there won't to be any clock. Daily light will be on the switch and winter and look. I will thus when I am sleepy and walking without a nap. For I am of a outer space of tomorrow morning.
I will be writing no letters. I will be posting no mails. For with me nobody visit and not a friend in hell. In solitary confinement as a complete as any goal. I will be off of outer space of tomorrow morning. When my capsule doors are sealed to and my the space flight has begun. Into the teacup of circling round me like the planets round the sun. I will be centering of my gravity, the universe of one, setting off outer space of tomorrow morning. You can watch on televisions and follow up from afar, tracking through your telescope my upward shooting star. But you do not think I will give you diamonds for you or what you have. When I am off of outer space of tomorrow morning, and when the rockets touched me on my the trash of plastic of with a 20 times years before the first stop, then you under every soul on earth can go under blow your top or I am off outer space of tomorrow morning. Okay. If we explain of these poems, see, okay. Then you can start quote of that. Now you can take a look. You can pass me my element. Pass me my element. ಇಲ್ಲಿ ಒಬ್ಬ ಅಸ್ಟ್ರಾಸ್ ಅಲ್ಲಿ ನಾಳೆ ಬಾಹ್ಯಾಕಾಶಕ್ಕೆ ಹೋಗ್ತೀನಿ ಅಂತೇಳಿ ರೆಡಿಯಾಗಿದ್ದಾನೆ. ಬಾಹ್ಯಾಕಾಶಕ್ಕೆ ಸಾಹಸ ಕೆಲಸವನ್ನು ಮಾಡುವಂತಹ ಮುಂಚೆ ಭಾವನೆಗಳ ಅವರ ಸ್ಥಿತಿಯನ್ನು ಎದುರಿಸ್ತಾರೆ. ಏನೇನು ಲೇಖಕರು ಗಗನಯಾತ್ರೆ ಮಾಡಿದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಐ ಕ್ಯಾನ್ ಸ್ಟಾರ್ಟ್ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ನೋಡಿ. ವ್ಯೋಮಯಾತ್ರೆ ಪ್ರಾರಂಭ ಆಗಿದೆ, ಅವರ ಗಗನಯಾತ್ರೆ ಪ್ರಾರಂಭ ಆಗಿದೆ. ಯು ಕ್ಯಾನ್ ಟೇಕ್ ಲಾಸ್ಟ್ ಲುಕ್, ನೀವು ನೋಡ್ತೀವಿ ಎಲ್ಲ ಲಾಸ್ಟ್ ಲುಕ್ ನೋಡ್ತೀರಿ. ನನ್ನ ನೋಡಿದ ಯು ಕ್ಯಾನ್ ಪಾಸ್ ಮೀ ಮೈ ಹೆಲ್ಮೆಟ್ ನೋಡಿ. ನನ್ನ ಹೆಲ್ಮೆಟನ್ನು ಪಾಸ್ ಮಾಡಿ ಫ್ರಮ್ ಪ್ಲಾಸ್ಟಿಕ್ ಕುಕ್ಕನ್ನು ಹಾಕಿಕೊಡಿ ಅಂತಂದಾಗ ತನ್ನ ಪ್ಲಾಸ್ಟಿಕ್ ಕುಕ್ಕನ್ನು ಹಾಕಿಕೊಂಡು ಆಲ್ರೆಡಿ ಎಲ್ಲವನ್ನ ಅಲ್ಲಪ್ಪ ರೆಡಿಯಾಗಿದ್ದಾನೆ. ಹೆಲ್ಮೆಟನ್ನು ಹಾಕಿ ಯು ಕ್ಯಾನ್ ಕ್ರಾಸ್ ದ ಔಟ್ ಆಫ್ ನೇಮ್ ಆಫ್ ದ ಟೆಲಿಫೋನ್ ಬುಕ್. ನನ್ನ ಎಲ್ಲ ಟೆಲಿಫೋನ್ ಬುಕ್ ಇರುವಂಥ ದೂರವಾಣಿ ಸಂಖ್ಯೆಯಲ್ಲಿರುವಂಥ ಎಲ್ಲ ಸಂಖ್ಯೆಯನ್ನು ತೆಗೆದು ಹಾಕಿಬಿಡಿ, ಮುಕ್ತಲ್ಲಿರುವಂಥ ಸಂಖ್ಯೆಗಳನ್ನು ತೆಗೆದು ಹಾಕಿಬಿಡಿ, ಕಾಟ್ ಹೊಡೆದ್ಬಿಡಿ ಅಂತೇಳಿ ಹೇಳ್ತಾರೆ. ಯಾಕೆಂದರೆ ಯು ಕ್ಯಾನ್ ಕ್ರಾಸ್ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್ ಫಾರ್ ಐ ಆಮ್ ಹಾಫ್ ಔಟ್ ಆಫ್ ಸ್ಪೇಸ್ ಆಫ್ ಟುಮಾರೋ. ನಾಳೆ ನಾನು ವ್ಯೋಮಯಾತ್ರೆಗೆ ಹೋಗಲಿದ್ದೇನೆ. ಆದ್ದರಿಂದ ನನ್ನ ಸ್ನೇಹಿತರೆ, ನನ್ನ ಈ ಒಂದು ಅದು ಟೆಲಿಫೋನ್ ಬುಕ್ನಲ್ಲಿರುವಂಥ ಎಲ್ಲ ಒಂದು ಹೆಸರನ್ನು ತೆಗೆದು ಹಾಕಿಬಿಡಿ, ಅಳಿಸಿ ಹಾಕಿಬಿಡಿ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್, ದೇರ್ ವಾಂಟ್ ಬಿ ಎನಿ ಕ್ಯಾಲೆಂಡರ್ಸ್. ಅಲ್ಲಿ ಯಾವ ಕ್ಯಾಲೆಂಡರ್ ಇರಲ್ಲ, ಅಲ್ಲಿ ಯಾವುದೇ ನಮಗೆ ಇಲ್ಲ ಹೆಂಗೆ ಕ್ಯಾಲೆಂಡರ್ ಇರಲ್ಲ ಅಲ್ವಾ. ಅಲ್ಲಿ ದಿನ ಚೆನ್ನಾಗಿ ಏನಾಗ್ತದೆ ಎಂದು ಗೊತ್ತಿಲ್ಲ. ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಲ್ಲ. ಯಾಕಂದರೆ ದೇರ್ ವಾಂಟ್ ಟು ಬಿ ಎನಿ ಕ್ಲಾಕ್ಸ್, ಅಲ್ಲಿ ಯಾವುದೇ ಕ್ಯಾಲೆಂಡರ್ ಇಲ್ಲ, ಯಾವುದೇ ಒಂದು ಟೈಮಿಂಗ್ಸ್ ಇರೋದಕ್ಕೆ ಕ್ಲಾಕ್ಗಳಿಲ್ಲ, ಗಡಿಯಾರಗಳು ಇರೋದಿಲ್ಲ. ಡೈಲಿ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ವಿಂಟರ್ ಅಂಡ್ ಬ್ಲ್ಯಾಕ್. ಹಗಲು ರಾತ್ರಿ ಯಾವ ಆಗ್ತವೆ, ಕೆಲವು ವಿಂಟರ್ ಯಾವುದು, ಸಮ್ಮರ್ ಯಾವುದು, ಯಾವ ಋತುಮಾನಗಳು ಆಗ್ತವೆ, ವ್ಯತ್ಯಾಸ ಆಗ್ತದೆ, ನಮಗೇನು ಸಹ ಗೊತ್ತಿಲ್ಲ. ಡೈಲಿ ಲೈಟ್ ವಿಲ್ ಬಿ, ಯಾವಾಗಲೂ ಆ ಲೈಟ್ ಇಲ್ಲ. ಯಾವಾಗಲೂ ಡೈಲಿ ಲೈಟ್
ವಿಲ್ ಬಿ ನೋಡಿ ವಿಲ್ ಬಿ ಆನ್ ದ ಸ್ವಿಚ್. ಯಾವಾಗ ಸರ್ ಯಾವಾಗ ಲೈಟ್ ಸ್ವಿಚ್ ಅಲ್ವಾ, ಓನ್ಲಿ ಲೈಟ್ ಇರ್ತಾರೆ, ಅದು ಓನ್ಲಿ ಸ್ವಿಚ್ ಆನ್ ಮಾಡೋದ್ರಿಂದ ಲೈಟನ್ನು ಕಾಣ್ತೀವಿ. ಅಂಡ್ ವಿಂಟರ್ ಅಂಡ್ ಲಾಕ್ಸ್, ಯಾವ ಋತುಮಾನಗಳು ಸಹ ಅಲ್ಲಿ ಕಂಡು ಬರೋದಿಲ್ಲ, ಯಾವ ಚಳಿ ಯಾವುದಿಲ್ಲ, ಬಿಸಿ ಅಲ್ಲ, ಯಾವಾಗಲೂ ಸಹ ಒಂದೇ ರೀತಿಯ ವಾತಾವರಣ ಇರ್ತದೆ. ಐ ವಿಲ್ ಡಸ್ ವ್ಯಾನ್ ಬೆನ್ನದ ವೆನ್ ಐ ಸ್ಲೀಪ್ಲಿ, ಯಾವಾಗಲೂ ನಾನು ನಿದ್ದೆಯನ್ನು ಮಾಡ್ಬೋದು, ಯಾವಾಗಲಾದ್ರೂ ಸಹ ಹೇಳ್ಬೋದು. ಇವಾಗ ನೆಕ್ಸ್ಟ್ ವಿ ಕಂಟಿನ್ಯೂ. ಐ ವಿಲ್ ಡಸ್ ವೆನ್ ಐ ಸ್ಲೀಪ್ಲಿ ಆ್ಯಂಡ್ ವಾಕ್ ವಿತೌಟ್ ಎ ನಾನು, ಅಲ್ಲಿ ಯಾವಾಗಲಾದ್ರೂ ಸಹ ಹೇಳ್ಬೋದು, ಮಲಗ್ಬೋದು, ಮತ್ತು ಯಾವಾಗಲಾದ್ರೂ ಹೇಳ್ಬೋದು, ಯಾವುದೇ ಒಂದು ಶಬ್ದ ಇರೋದಿಲ್ಲ. ಯಾವ ಆಫ್ ಔಟರ್ ಪ್ಲೇಸ್ ಆಫ್ ಟುಮಾರೋ ಮಾರ್ನಿಂಗ್, ಆದ್ದರಿಂದ ನಾಳೆ ನಾನು ಗಗನಯಾತ್ರೆಯನ್ನು ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಮತ್ತೆ ಮತ್ತೆ ಹೇಳ್ತಾರೆ. ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಅಲ್ಲಿ ಯಾವುದೇ ಒಂದು ಪ್ರೆಸರ್ ಬರೋಕ್ಕೆ ಯಾವುದೇ ಸ್ನೇಹಿತರಿಲ್ಲ, ಸಂಬಂಧಿಗಳಿಲ್ಲ, ಯಾವುದೂ ಇಲ್ಲ. ನೆಕ್ಸ್ಟ್ ಐ ವಿಲ್ ಬಿ ಪೋಸ್ಟಿಂಗ್ ಎ ನೋ ಮೇಲ್, ಯಾವುದೇ ಮೇಲ್ಗಳು ಸಹ ಅಲ್ಲಿ ಬರೋದಿಲ್ಲ. ಇಟ್ ಇಸ್ ಓನ್ಲಿ ಸಿಂಗಲ್ಸ್ ಅಲೋನ್, ಇಟ್ ಇಸ್ ನಾಟ್ ಎನಿಬಡಿ ಇಸ್ ಸ್ಪೀಕಿಂಗ್, ಎನಿಬಡಿ ವಾಚಿಂಗ್ ಆಫ್ ದ not helping of others. For with them, nobody visit me and out of friend of hell. ಅಭಿನಯದಲ್ಲಿ ಅಲ್ಲಿ ನೋಬಡಿ ವಿಸಿಟ್, ಎಲ್ಲಿಗೂ ಸಹ ವಿಸಿಟ್ ಮಾಡೋಂಗಿಲ್ಲ, ಯಾರು ವಿಸಿಟ್ ಮಾಡೋಂಗಿಲ್ಲ. ಅಂಡ್ ನಾಟ್ ಎ ಫ್ರೆಂಡ್ಸ್ ಆಫ್ ಫೇಲ್, ಯಾವುದೇ ಅವನ್ನ ಅಭಿನಂದಿಸುವಂತಿಲ್ಲ, ಭೇಟಿ ಮಾಡುವಂತಿಲ್ಲ, ಏನೂ ಇಲ್ಲ, ಯಾರ ಫ್ರೆಂಡ್ಸ್ಗಳು ಇರೋದಿಲ್ಲ. ನೆಕ್ಸ್ಟ್ ಐ ಸಾಲಿಟರಿ ಕಾನ್ಫಿಡೆಂಟ್ ಮೇ ಆಸ್ ಎ ಕಂಪ್ಲೀಟ್ ಆಸ್ ಎ ಎನಿ ಗೋಲ್, ಎಲ್ಲಿ ಎಲ್ಲ ಸಾಲಲ್ಲಿ ಇಲ್ಲಂದರೆ ಸಾಲಿಟರಿ ಒಬ್ಬರೇ ಅಲೋನ್ ಆಗಿರೋದ್ರಿಂದ, ಒಬ್ಬರೇ ಇರೋದ್ರಿಂದ ಅವರು ಒಂದು ರೀತಿ ಜೈಲಿನಲ್ಲಿ ಸೆರೆ ಸಿಗುವ ಕೈ ರೀತಿ ಜೈಲಿನಲ್ಲಿ ಇರ್ತಾರೆ, ಜೈಲಿನಲ್ಲಿ ಇದ್ದಾಗ ಆಗ್ತದೆ. ಒಂದು ರೀತಿ ಯಾವ ರೀತಿ ಒಬ್ಬರೇ ಇರೋದಿಲ್ಲ, ಯಾವಾಗಲೂ ಒಬ್ಬರೇ ಇರೋದ್ರಿಂದ ಒಂದು ಸುತ್ತ ಒಂದು ಯುಗದಲ್ಲಿ ಇರೋದ್ರಿಂದ ಅದನ್ನ ಯಾವಾಗಲೂ ಸಹ ಮನಸ್ಸಲ್ಲಿ ಒಂದು ಅಲ್ಪ ಒಂದು ಕೈದಲ್ಲೇ ಇರೋದ್ರಿಂದ, ಅದರಿಂದ ಒಂದು ಪ್ಯಾಕೆಟ್ನಲ್ಲೇ ಇರೋದ್ರಿಂದ ಅದರಿಂದ ಒಬ್ಬ ಕೈದಿ ಇದ್ದಂಗೆ ಆಗ್ತದೆ. ಐ ವಿಲ್ ಬಿ ಹಾಫ್ ಎ ಔಟರ್ ಪ್ಲೇಸ್ ಆಫ್ ಟುಮಾರೋ ಮಾರ್ನಿಂಗ್, ನಾನು ಮತ್ತೆ ಹೇಳಿದೆ ಅದರಿಂದ ನಾಳೆ ನಾನು ಆ ಒಂದು ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಮತ್ತೆ ಮತ್ತೆ ಫ್ರೆಂಡ್ಗಳಿಗೆ ಹೇಳ್ತಾರೆ. ವೆನ್ ಐ ಕ್ಯಾಪ್ಸುಯಲ್ಸ್ ಆಫ್ ಡೋ ಅಲ್ವಾ, ಯಾವುದೇ ಮುಖ್ಯ ಭಾಗದಿಂದ ಅಂಡ್ ಸೀಲ್ ಇಟ್ ಟು ದ ಬೇರೆ ಆದಂಥ ಬಾಹ್ಯಾಕಾಶ ನೌಕೆ ಸ್ಪೇಸ್ ಫ್ಲೈಟ್ ಆಫ್ ಬಿಗನ್ಸ್, ಅದರಲ್ಲಿ ಎಲ್ಲ ಮುಖ್ಯ ಭಾಗದಿಂದ ಹೋಗ್ಬೇಕಾಗಿದೆ. ಆ ಸೀಲ್ ಆಗಿದೆ, ಎಂಡಿಂಗ್ ಬೈ ದ ಸ್ಪೇಸ್ ಫ್ಲೈಟ್ ಆಫ್ ಬಿಗನ್ ಸ್ಟಾರ್ಟ್ ಆಗಿದೆ ವಿತ್ ಎ ಟೀ ಕಪ್ ಸರ್ಕಲಿಂಗ್ ಆಫ್ ರೌಂಡ್ ದ ಪ್ಲಾನೆಟ್ಸ್ ಆಫ್ ದ ರೌಂಡ್. ಅಲ್ಲಿರುವಂಥ ಆ ಟೀ ಕಪ್ಪುಗಳು ಸಹ ಈ ಸೂರ್ಯನ ಸುತ್ತ ಗ್ರಹಗಳು ಅನಿಸುತ್ತವೋ ಹಾಗೆ ಪ್ಲಾನೆಟ್ಸ್ಗಳು ಅನಿಸುತ್ತವೋ ಹಾಗೆ ಹಾಗೆ ಆ ಕಪ್ಪು ಸಹ ಆ ಪ್ಲಾನೆಟ್ ಥರ ಸುತ್ತದೆ, ಇದು ಟೀ ಕಪ್ ಸಹ. ಐ ವಿಲ್ ಬಿ ಸೆಂಟರಿಂಗ್ ಮೈ ಗ್ರಾವಿಟಿ ಅಲ್ವಾ, ಯಾವುದೇ ಒಂದು ಗುರುತ್ವಾಕರ್ಷಣೆ ಶಕ್ತಿ ಇರುವುದಿಲ್ಲ, ಭೂಮಿಯಾಗೆ ಯಾವುದೇ ಒಂದು ಗುರುತ್ವಾಕರ್ಷಣೆ ಶಕ್ತಿ ಆಗಿರುವುದಿಲ್ಲ ಅಲ್ವಪ್ಪ. ಏನು ದೀರ್ಘ ಇರ್ತದೆ ಬೇರೆ ತಮ್ಮ ಕೆಲಸದಲ್ಲಿ ಆ ರೀತಿ ಯಾವುದಪ್ಪ, ಅದರಿಂದಾಗಿ ಅಲ್ಲಿ ಯಾವುದೇ ಒಂದು ಗುರುತ್ವಾಕರ್ಷಣೆ ಶಕ್ತಿ ಅಲ್ಲಿ ಇರ್ತದೆ ಅಲ್ವಾ. ಆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಬರೋದಿಲ್ಲ ಅಲ್ವಾ. ಭೂಮಿ ನೋಡಿ ಹೆಂಗೆ ಮೇಲೆ ಇರುವಂಥ ಎಲ್ಲ ಶಕ್ತಿ ಗುರುತ್ವಾಕರ್ಷಣೆ ಹೇಳ್ಕೊಳ್ತವೆ, ಅಲ್ಲಿ ಯಾವುದೇ ಒಂದು ಗುರುತ್ವಾಕರ್ಷಣೆ ಶಕ್ತಿ ಅದಕ್ಕೆ ಇರುವುದಿಲ್ಲ. ಪ್ಲಸ್ ಅಂಡ್ ಇಟ್ ಬಿ ಸೆಂಟ್ರಿ ಆಫ್ ಗ್ರಾವಿಟಿ ಅಂಡ್ ಯೂನಿವರ್ಸ್ ಆಫ್ ಫನ್ ಅಂಡ್ ಸೆಂಟ್ರಿಂಗ್ ಆಫ್ ಔಟರ್ ಪ್ಲೇಸ್ ಆಫ್ ಟುಮಾರೋ ಮಾರ್ನಿಂಗ್. ನಾನು ಅದೇ ಓಕೆ ಹೋಗ್ತೇನೆ ತಿಳಿಸಿ. ನೆಕ್ಸ್ಟ್ ಯು ಕ್ಯಾನ್ ಬಿ ವಾಚ್ ಆನ್ ಟೆಲಿವಿಷನ್ಸ್, ಅಲ್ಲಿ ಯಾವುದೇ ಒಂದು ಟೆಲಿವಿಷನ್ಸ್ಗಳು ಇಲ್ಲ, ಟೆಲಿಫೋನ್ಸ್ಗಳು ಇಲ್ಲ, ಟೆಲಿವಿಷನ್ ಇಲ್ಲ, ಅದು ಫಾಲೋ ಆಫರ್ ಯಾವುದೇ ಒಂದು ದೂರಲ್ಲಿ ಫ್ರಮ್ ಆಫರ್ ಎಲ್ಲೋ ದೂರದಲ್ಲಿ ಯಾವುದೇ ವಾಚ್ ಮಾಡೋದಕ್ಕೆ ಟೆಲಿವಿಷನ್ಸ್ಗಳು ಟಿ ವಿ ಇಲ್ಲ, ಟಿ ವಿದಲ್ಲೇ ಯಾವ ಒಂದು ಟಿ ವಿ ಇಲ್ಲ, ಆಫರ್ ಯಾವುದೇ ಒಂದು ದೂರದಲ್ಲಿ ಇದ್ದಾನೆ. ಟ್ರ್ಯಾಕಿಂಗ್ ಥ್ರೋ ಯುವರ್ ದ ಟೆಲಿಸ್ಕೋಪ್ ಆ್ಯಂಡ್ ಅಫೋರ್ಡ್ ಆಫ್ ಶೂಟಿಂಗ್ ಎ ಸ್ಟಾರ್ ಅಲ್ವಾ, ಅಲ್ಲಿ ಯಾವುದೇ ಒಂದು ಟ್ರ್ಯಾಕಿಂಗ್ ಥ್ರೋ ಇವಾಗ ಟೆಲಿಸ್ಕೋಪ್ಗಳು ಯಾವೇ ಅಫೋರ್ಡ್ ಆಫ್ ಶೂಟಿಂಗ್ ದ ಸ್ಟಾರ್, ಅಲ್ಲಿ ಸ್ಟಾರ್ಗಳನ್ನು ಅಲ್ಲಿ ನಕ್ಷತ್ರಗಳನ್ನು ಶೂಟ್ ಮಾಡೋದಕ್ಕೆ ಯಾವುದೇ ಒಂದು ಟೆಲಿಸ್ಕೋಪ್ಗಳು ಅಲ್ಲಿ ಇರೋಲ್ಲ. ಇರುವ ಗ್ರಹಗಳು ತಿಂದರೆ ಅಲ್ಲಿ ಇದನ್ನು ಮತ್ತು ಅವರೆಲ್ಲ ತಿಳ್ಕೊಳ್ಳೋದು ನೋಡಿ. ಅದೇ ಥರ ಇಲ್ಲ ರಾಕೆಟ್ಗಳು 2000 ಅಂದರೆ ಸೂರ್ಯನ ಸುತ್ತಿರುವಂತಿದ್ದರೆ ಭೂಮಿಯ ಮೇಲಿರುವಂಥ ಜನರು ತಮ್ಮ ಟೆಲಿಸ್ಕೋಪ್ ಅಥವಾ ಕ್ಯಾಮರಾಗಳಿಂದ ಅವರನ್ನು ವೀಕ್ಷಿಸಬಹುದು. ಅಂದರೆ ಭೂಮಿಯ ಮೇಲಿರುವಂಥ ಥ್ರೋದ ಟೆಲಿಸ್ಕೋಪ್ ಒಂದು ಅಪ್ವರ್ಡ್ ಆಫ್ ಶೂಟಿಂಗ್ ದ ಸ್ಟಾರ್, ಅಂದರೆ ಭೂಮಿಯ ಮೇಲಿರುವಂಥ ಜನ ಅವ್ರನ್ನ ಟೆಲಿಸ್ಕೋಪ್ನಿಂದ
ಅವನ್ನ ವೀಕ್ಷಿಸಬಹುದು. ಆದರೆ ಬಟ್ ನೀಡ್ ನಾಟ್ ಥಿಂಕ್ ಯು ದ ಡಮೆನ್ಸ್ ಫಾರ್ ಯು ವಾಟ್ ಯು. ಆದರೆ ಅವನು ಅವೆಲ್ಲವನ್ನ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವನನ್ನು ಅವನನ್ನು ಕೇಳಿಸುವಂಥ ಮತ್ತು ದೂರದಲ್ಲಿರುವಂಥ ನೋಡುವಂಥ ಅವಶ್ಯಕತೆ ಅವನಿಗೆ ಆಗೋದಿಲ್ಲ, ಸಾಧ್ಯವಾಗೋದಿಲ್ಲ. ಅವೆಲ್ಲ ತಿಳ್ಕೊಳ್ಳೋಕ್ಕೆ ಸಮಯ ಇರೋದಿಲ್ಲ, ಅವೆಲ್ಲ ತಿಳ್ಕೊಳ್ಳೋಕ್ಕೆ ಸಾಧ್ಯವೂ ಸಹ ಆಗೋದಿಲ್ಲ. ವೆನ್ ಐ ಆಮ್ ಔಟ್ ಆಫ್ ಸ್ಪೇಸ್ ಆಫ್ ಟುಮಾರೋ ಮಾರ್ನಿಂಗ್ and when a rocket touched me on terms of planets hope. ಹೀಗೆ ಗಗನ ನಕ್ಷತ್ರದಲ್ಲಿ 2000 ಅದು ರಾಕೆಟ್ಸ್ ಎಷ್ಟು ಹೋಗ್ತದೆ ಅಂದರೆ 2000 ಬೆಳಕಿನ ಅಷ್ಟು ದೂರದಲ್ಲಿ ಇರುವಂಥ ಈ ಗಗನ ಒಂದು ಯಾತ್ರೆ ಗ್ಲಾಸ್ಟಿಕ್ ಟ್ಯಾನ್ ಗ್ಲಾಸ್ಟ್ ಅಂದರೆ ಗಂಗೆ ನಕ್ಷತ್ರದ ಅಲ್ಲಿ ಒಂದು ದೂರ ಹೋಗಿರ್ತದೆ. 2000 ವರ್ಷಗಳ ಅಂದರೆ ಲೇಖಕರಿಗೆ ಹೇಳ್ತಾರೆ 2000 ದೂರ ಪ್ರಯಾಣ ಮಾಡಿ, ಈ ಅಂದರೆ ರಾಕೆಟ್ಗಳು 2000 ಬೆಳಕಿನ ವರ್ಷಗಳಷ್ಟು ದೂರ ಪ್ರಯಾಣ ಮಾಡಿ ಗ್ಯಾಲಕ್ಸಿಗೆ ಹಾರಿರ್ತವೆ. ಅವರು ಗ್ಯಾಲಕ್ಸಿಯ ಮಟ್ಟಕ್ಕೆ ಆ ಒಂದು ರಾಕೆಟು ಹಾರುತ್ತದೆ. आणि ಫಸ್ಟ್ ಸ್ಟಾಪ್ ಅಂದರೆ 100 ಆಫ್ ಲೈಟ್ ಆಫ್ ಇಯರ್ಸ್ ಬಿಫೋರ್ ದ ಫಸ್ಟ್ ಸ್ಟಾಪ್ ಆಗಿದೆ. ದೆನ್ ಯು ಅಂಡ್ ಎವರಿ ಸೋಲ್ ಆನ್ ಹರ್ತ್ ಕ್ಯಾನ್ ಬಿ ಗನ್ ಬಿಲೋ ಆರ್ ಟಾಪ್. ಈ ಕೆಲವು ಕೆನ್ ಯು ಎವರಿ ಸೋಲ್ ಹರ್ತ್ ಅಲ್ವಾ, ಎವರಿ ಸೋಲ್ ಹರ್ತ್ ಅಂಡ್ ಬಿಲೋ ಯುವರ್ ಟಾಪ್ ಅಂದರೆ ಕೋಪದಿಂದ ಎಲ್ಲರೂ ಸಹ ಉಸಿರು ತುಂಬಿ ಅಲ್ಲ ಉಸಿರು ಬೀಳುವುದಲ್ಲ, ಉಸಿರು ಬೀಳು ಮಾತಾಡ್ತಾರೆ. ಕೋಪದಿಂದ ಎಲ್ಲರೂ ಸಹ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅಂದರೆ ಅಲ್ಲಪ್ಪ, ಕೋಪದಿಂದ ಎಲ್ಲರೂ ಸಹ ಕೋಪದಿಂದ ಅವ್ರನ್ನ ಎಲ್ಲರೂ ಸಹ ಮಾತನಾಡ್ತಾರೆ. ಲೆಕ್ಕವನ್ನಾದರೆ ಎಲ್ಲ ಕೆಳಗಿರುವ ಜನರು ಎವರಿ ಸೋಲ್ ಆಫ್ ಅರ್ತ್ ಕೆನ್ ಬಿ ದ ಬಿಲೋ ಯುವರ್. ಕೋಪದಿಂದ ಎಲ್ಲರೂ ಸಹ ಅವರನ್ನು ನೋಡಿ ಅಸೂಯೆ ಪಡ್ತಾರೆ, ಮಾಡ್ತಾರೆ, ಕೋಪದಿಂದ ಮಾತಾಡ್ತಾರೆ, ಏನೇನೋ ಮಾಡ್ತಾರೆ. ಬಟ್ ಐ ಆಮ್ ಅವ್ರಿಗೆಲ್ಲ ಕೇರ್ ಮಾಡೋದಿಲ್ಲ. ಬಟ್ ಐ ಆಮ್ ಔಟರ್ ಸ್ಪೇಸ್ ಆಫ್ ಟುಮಾರೋ ಮಾರ್ನಿಂಗ್ ಅಲ್ವಾ. ಅವನು ಇವೆಲ್ಲವನ್ನ ಲೆಕ್ಕಿಸದೆ ಅಲ್ಲಪ್ಪ. ಒಂದು ಉಸಿರಿನ ಸುತ್ತ ಇರುವಂತೆ ಖುಷಿಯಲ್ಲಿ ಹಾಗೆ ಇರ್ತಾರೆ. ಹಾಗೆ ಔಟರ್ ಸ್ಪೇಸ್ ಆಫ್ ಟುಮಾರೋ ಮಾರ್ನಿಂಗ್ ಲೆಕ್ಕಿಸದೆ ನಾನು ನಾಳೆ ಏನಾದ್ವಿ ಗಗನಯಾತ್ರೆಗೆ ಹೋಗ್ತೀನಿ ಅಲ್ವಾ, ಆಕಾಶಕ್ಕೆ ಹೋಗ್ತೀನಿ ಅಂತೇಳಿ ಅವರು ಖುಷಿಯಿಂದ ಹೇಳ್ತಾರೆ ಕವಿಗಳು ಅಲ್ವಾ, ಖುಷಿಯಿಂದ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಆಲ್ ದ ಸ್ಟ್ಯಾಂಡರ್ಡ್ಸ್ ಸಮ್ ಆಫ್ ದ ಕ್ವಶನ್ಸ್, read the assignments of please write it. Okay, but the astronauts, who is the astronauts? The pilot. Okay, but the astronauts is flying out of the earth. Okay, but the astronaut flying out of the earth, he has a doubts about his return. How does he convey this? As the astronaut in flying out of the earth, he has a doubts about his return. How does the convey this? Ante the astronaut flying out of the earth, he has a doubts about his return. How does he convey this? Okay, next questions. The pilot says calendar and clocks are useless. Calendars and clocks are useless in space give reasons. Next questions, reasons. Next one. The speaker has the feeling. That he is imprisoned. But he is imprisoned. Why did it feel like this? Okay. The next question. The speaker says teacups circling around me like
planets, planet, we like planet around the sun. Around the sun. Why does it happen? Why does it happen? Only in space and not on the earth. Only in the space and not on the earth. Next question. Not on the earth. Question. Next question. How would people how would people on the earth how would people on the earth watch astronaut would it affect him in any way? Okay. Give all the questions, writing the answers, next to submit of these questions. Okay, all the students, thank you, the students. Next class you coming to the continue the next lessons. Thank you.